ಅಲ್ಲ ಆ ಆಂಟಿ ಯಾಕೆ ಹಂಗೆಲ್ಲ ಹೇಳ್ಬಿಟ್ಟು ಹೋದ್ರು ನನಗೆ. ನನಗೇನು ಮಕ್ಕಳಾಗಲ್ವಾ? ಮದುವೆ ಆಗಿ 1 ವರ್ಷ ಆಗಿದೆ ಅಷ್ಟೇ. ಅಷ್ಟಕ್ಕೆ ನನ್ನ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಎಲ್ಲರೂ ಹಂಗೆ ಮಾತಾಡ್ತಾರೆ ನಿನ್ನ ಬಗ್ಗೆ ಅಂತ ಹೇಳಿದ್ರಲ್ಲ ಆ ಆಂಟಿ. ನಂಗೆ ಎಷ್ಟು ಬೇಜಾರಾಗ್ತದೆ. ಅದ್ರ ಬಗ್ಗೆ ನಾನು ಇಷ್ಟು ದಿನ ಯೋಚನೆ ಮಾಡಿರಲಿಲ್ಲ. ಎಷ್ಟು ಬೇಜಾರು ಮಾಡಿಬಿಟ್ರು ನನಗೆ. ಇವಳು ಯಾಕೆ ಹಿಂಗೆ ಮಕ್ಕ ಕೂತಿದ್ದಾಳೆ ಸಬ್ಕೆ? ಸಾವಿತ್ರಿ ಸಾವಿತ್ರಿ ಸಾವಿತ್ರಿ, ಅಯ್ಯೋ ಶಿವ, ಅಂಥದ್ದೇನು ಯೋಚನೆ ಮಾಡ್ತಿದ್ದಾಳೆ ಇವಳು? ಇಷ್ಟು ಕರೆದ್ರು ಕೇಳಿಸ್ಕೊಳ್ದಂಗೆ. ಏಯ್ ಸಾವಿತ್ರಿ! ಅಯ್ಯೋ ಅತ್ತೆ, ಏನಂತೆ? ಅಯ್ಯೋ ಏನೇ, ಏನು ಮಾಡ್ತಾ ಇದೀಯ? ಅಲ್ಲ, ಏನಂಗೆ ಯೋಚನೆ ಮಾಡ್ತಾ ಇದೀಯ ಅಷ್ಟೊಂದು ಗಾಢವಾಗಿ? ಅಯ್ಯೋ ನಾನು ಬಂದು ಹೊಸಿವತ್ತಾಯ್ತಾ? ಸಾವಿತ್ರಿ ಸಾವಿತ್ರಿ ಅಂತ ಅಷ್ಟು ಕೂಗಿದ್ರು ಜ್ಞಾನ ಇಲ್ವಲ್ಲ ನಿನಗೆ? ಅಯ್ಯೋ ಅತ್ತೆ, ಕೇಳಿಸ್ಲಿಲ್ಲ ಅತ್ತೆ, ಹೇಳಿ ಅತ್ತೆ. ಕೇಳಿಸ್ಲಿಲ್ಲ ಅಂತಾನೆ ನಾನು ಕೇಳ್ತಿರೋದು, ಯಾಕೆ ಅಂತದ್ದು ಏನು ಯೋಚನೆ ಮಾಡ್ತಾ ಕೂತಿದ್ದೀಯ ಅಂತ. ಏನೂ ಇಲ್ಲ ಅತ್ತೆ, ಯಾಕೋ ಬೇಜಾರಾಯ್ತಾಯಿತ್ತು, ಅದಕ್ಕೆ ಸುಮ್ಮನೆ ಕೂತ್ಕೊಂಡೆ. ನೀನು ಬೇಜಾರಾಗಿದ್ದಿ, ಏನೋ ಯೋಚನೆ ಮಾಡ್ತಿದ್ದಿ ಅಂತ ನನಗೂ ಗೊತ್ತಾಯ್ತು. ಅದನ್ನೇ ನಾನು ಕೇಳ್ತಿರೋದು, ಏನು, ಯಾಕೆ, ಏನಾಯ್ತು ಅಂತ. ಏನೂ ಇಲ್ಲ ಬಿಡಿಯತ್ತೆ. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ ಇವಳು. ಬೇಜಾರಾಯಿತು ಅಂತಾಳೆ. ಯಾಕೆ ಅಂದರೆ ಬುಡತ್ತೆ ಅಂದರೆ ಏನಾಯ್ತು ಅಂತ ಹೇಳಿ ಬಾಯ್ಬಿಟ್ಟು. ನಮ್ಮ ನೇತ್ರನೂ ಇಲ್ಲ ನಿನಗೆ, ಏನಾರೇ ಅಂದವಳೆ ಬಿಡು ನೇತ್ರ ಅನ್ನೋಕ್ಕೆ. ಏನಾಯ್ತು ಅಂತ ಹೇಳು. ಗಣೇಶ ಏನಾರು ಅನ್ನ? ಇಲ್ಲ ಅಂತೆ, ಅವ್ರೇನಂತಾರೆ ನನಗೆ. ಇಲ್ಲ. ಏಕೆ, ಊರಿಗೆ ಹೋಗ್ಬೇಕು ಅನ್ನಿಸ್ತೈತೆ ನಿಮ್ಮ ಅಪ್ಪನ ಮನೆಗೆ? ಹೋಗ್ಬಿಟ್ಟು ಬರೋಗ್ಬೇಕಾರೆ ಒಂದಿನ. ಪ್ರೇಮ ಅವಳೆಲ್ಲ ನೋಡ್ಕೋತಾಳಂತೆ. ಅದಲ್ಲ ಅತ್ತೆ, ಅಕ್ಕನ ಪ್ರಾಬ್ಲಮ್ಮು. ಪ್ರೇಮ ಏನವ, ಏನಾಯ್ತು ಇವಳಿಗೆ ಗೊತ್ತಾ ನಿನಗೆ? ಯಾಕೋ ಬೇಜಾರು ಮಾಡ್ಕೊಂಡು ಕೂತವಳೆ. ಅಷ್ಟೊತ್ತಿಂದ ಸಾವಿತ್ರಿ ಸಾವಿತ್ರಿ ಅಂತ ಕರೆದ್ರು ಜ್ಞಾನವೇ ಇಲ್ಲ, ಅಷ್ಟು ಮಟ್ಟಿಗೆ ಯೋಚನೆ ಮಾಡ್ತಾವಳೆ. ಏನು ಅಂತ ಕೇಳಿದ್ರೆ ಏನು ಹೇಳ್ತಾನೂ ಇಲ್ಲ, ಏನೂ ಇಲ್ಲ. ಏನು, ಯಾಕೆ, ಏನಂತ ಗೊತ್ತಾ ನಿನಗೆ? ಹೌದತ್ತೆ, ಗೊತ್ತು. ನಾನು ಹೇಳಿದ್ರೆ ಅವಾಗಲಿಂದ ಕೇಳ್ತಾನೆ ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡೋಂಥದ್ದು ಏನೂ ಇಲ್ಲ. ಆದರೂ ಸುಮ್ಮನೆ ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೊತಿದ್ದಾಳೆ. ಏನು ವಿಷಯ ಅಂತ ಹೇಳು ನನಗೆ. ಅದೇನು ಯೋಚನೆ ಮಾಡೋವಂಥದ್ದು? ಅದೇ ಅತ್ತೆ, ಆ ಲತಾ ಆಂಟಿ ಇದ್ದಾರಲ್ಲ ಪಕ್ಕದ ಮನೆಯವರು, ಅವರು ನಿನ್ನೆ ಬಂದಿದ್ರು ಸಂಜೆ ಮನೆ ಹತ್ರ. ಸರಿ, ಅದಕ್ಕೆ ಇವಾಗ ಅವಳು ಬಂದ್ರೆ? ಅದೇ ಅತ್ತೆ, ಅವ್ರು ಬಂದ್ಬಿಟ್ಟು ಸುಮ್ಮನೆ ಹೋಗ್ಬೇಕು ತಾನೆ, ಅಕ್ಕಂಗೆ ಏನೇನೆಲ್ಲ ಹೇಳ್ಬಿಟ್ರು. ಅದಕ್ಕೆ ಆತನೇ ಯೋಚನೆ ಮಾಡ್ಕೊಂಡು ಕೂತಿದ್ದಾಳೆ. ಏನು ಹೇಳಿದ್ಲವ, ಏನು ಹೇಳಿದ್ಲು ಹೇಳು, ಅವಳಿಗೆ ಮಾಡ್ತೀನಿ. ಏನಾಯ್ತು ಸಾವಿತ್ರಿ? ಅದೇನು ಬಾಯ್ಬಿಟ್ಟು ಹೇಳಿದ್ರೆ ತಾನೇ ಅರ್ಥ ಆಗೋದು. ಅಯ್ಯೋ, ಒಳ್ಳೆ ಮೂಕ ಪ್ರಾಣಿ ಹಂಗೆ ಮನಸ್ಸಲ್ಲಿ ಮಾಡಿಕೊಂಡು ಬೇಜಾರು ಮಾಡ್ಕೊಂಡ್ರೆ ಕೂತ್ಕೊಂಡ್ರೆ ಆದದ? ಏನಂದ್ಲು ಅವಳು ಹೇಳು. ಅವಳು ಹೇಳಲ್ಲ ಬಿಡಿಯತ್ತೆ, ನಾನೇ ಹೇಳ್ತೀನಿ. ಏನು ಗೊತ್ತಾ, ಮದುವೆ ಆಗಿ 1 ವರ್ಷ ಆಯಿತು, ಇನ್ನೂ ಮಕ್ಕಳಾಗಿಲ್ವಾ? ಊರಲ್ಲೆಲ್ಲ ನಿನ್ನ ಬಗ್ಗೆನೇ ಮಾತಾಡ್ತವ್ರೆ. ಆದದೋ ಇಲ್ವೋ, ಹೋಗಿ ಆಸ್ಪತ್ರೆಗಾರೆ ತೋರಿಸ್ಬೇಡ್ವಾ ನೀನು? ಆಗೋದಾಗಿದ್ರೆ ಆಗೋದಿಷ್ಟು ದಿನ 1 ವರ್ಷ ಕಂಡ ಬೇಕಾ? ಅವರು ಮದುವೆಗೆ 3 ತಿಂಗಳಿಗೆ ಆದರೂ, ಇವ್ರು ಮದುವೆಗೆ 4 ತಿಂಗಳಿಗೆ ಆದರೂ, ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾಯಿದ್ರು. ಅದ್ರ ಬಗ್ಗೆ ಕೇಳಿಸ್ಕೊಂಡು ಅಕ್ಕ ಬೇಜಾರು ಮಾಡ್ಕೊಂಡಿದ್ದಾಳೆ. ಅಲ್ಲ ಅತ್ತೆ, ಅವ್ರಿಗೊಂದು ಸ್ವಲ್ಪ ಮನುಷ್ಯತ್ವ ಬೇಡವಾ? ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ? ನಾನು ಸರಿಯಾಗಿ ಬೈದಿದ್ದೀನಿ. ನಾವೇನು ಮದುವೆಯಾಗಿ 10-15 ವರ್ಷ ಆಗಿಲ್ಲ, ನೀವು ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ ಅಂತ. ಅಲ್ಲ ಸಾವಿತ್ರಿ, ನಿನ್ಗೇನು ತಲೆ ಬೇಡವಾ? ಅವಳು ಯಾವಳು ಹೇಳಿದ್ಲು ಅಂತ ನೀನು ಯಾಕೆ ಬೇಜಾರು ಮಾಡ್ಕೊಂಡು ಕೂತಿದ್ದಿ? ನಾನು ಕೇಳಬೇಕು ನೀನು? ನಾನು ಯಾವ ಥರ ಕೇಳಿದ್ದೀನಾ? ಏನಾರು ಕೇಳಿದ್ದೀನ ನೀನು ಹೇಳು? ನಾನು ಈ ಮನೆ ಯಜಮಾನ್ತಿ, ನಾನು ನಿಮ್ಮ ಅತ್ತೆ. ನಾನು ಕೇಳಿದ್ರೆ ನೀನು ಬೇಜಾರು ಮಾಡ್ಕೊಂಡು ಕೂತ್ಕೋ. ನಾನೇ ಕೇಳಿಲ್ಲ, ನೀನು ಯಾಕೆ ಬೇಜಾರು ಮಾಡ್ಕೊಂಡು ಕೂತಿದ್ದಿ? ಅವಳು ಯಾವಳ ಕೇಳಿದ್ಲು ಅಂತ? ಅವಳು ಯಾವಳು ನನ್ನ ಮನೆ ಬಗ್ಗೆ ಮಾತಾಡೋಕ್ಕೆ, ನನ್ನ ಸೊಸೆರ ಬಗ್ಗೆ ಮಾತಾಡೋಕ್ಕೆ? ಆದಾಗ ಆಯ್ತೋ ಬಿಡು. ಅಯ್ಯೋ, ಯಾರು ಈಗ ಮದುವೆಗೆ ವರ್ಷಕ್ಕೆ ಮಕ್ಳು ಎತ್ಕೊ ಕೂತಿದ್ದಾರೆ? ಅದೇ ಅತ್ತೆ, ನಾನು ಅದನ್ನೇ ಹೇಳಿದೆ. ಆದರೆ ಈ ಸಾವಿತ್ರಕ್ಕೆ ಅರ್ಥನೇ ಮಾಡ್ಕೋತಾ ಇಲ್ಲ. ನೋಡಲಿ, ನಿನ್ನ ಜೊತೆ ತಾನೇ ಮಾತಾಡ್ತಿರೋದು. ಆಯ್ತತ್ತೆ, ಅವ್ರು ಹಂಗೆಲ್ಲ ಮಾತಾಡ್ಬಿಟ್ರಲ್ಲ, ನಂಗೆ ಬೇಜಾರಾಗೋಯ್ತತ್ತೆ. ನಾನು ಅದೇ ಅಂದ್ಕೊಂಡೆ, ನಮ್ಮ ಅತ್ತೆನೇ ಕೇಳಿಲ್ಲ ಒಂದಿನ ಇವ್ರು ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ. ಆದ್ರೂ ಅವ್ರ ಮಾತೆಲ್ಲ ಕೇಳ್ಬಿಟ್ಟು ಬೇಜಾರಾಗೋಯ್ತು ಕಣಂತೆ. ನೋಡು, ಅಂಥದ್ದೇನು ತೊಂದರೆ ಇರೋಕ್ಕಿಲ್ಲ, ಸುಮ್ಮನಿರು. ಎಲ್ಲ ಆಯ್ತವೆ ಆಗ ಕಾಲಕ್ಕೆ. ಸುಮ್ಮನೆ ಅವಳಿಗೆ ಮಾತು ಕೇಳ್ಕೊಂಡು ತಲೆ ಕೆಡ್ಸ್ಕೊಬೇಡ ನೀನು. ನಡಿ, ಅದೇನು ಭಂಗ ಮಾಡಿ ನಡಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅತ್ತೆ, ನಿನ್ನೆಯಿಂದ ಹೇಳ್ತಿದ್ದೀನಿ. ಆ ಆಂಟಿ ಯಾವಾಗ ಬಂದು ಮಾತಾಡ್ಬಿಟ್ಟು ಹೋದ್ರು ಅವಾಗಲಿಂದ ಹಿಂಗೆ ಇದ್ದಾಳೆ. ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನಿದೆ ಅತ್ತೆ? ಅಯ್ಯೋ, ಏನು ಮಾಡಿಯವ, ಎಲ್ಲ ನಿನ್ನಂಗೆ ಇದ್ದಾರಾ? ರಬಾಜಿ ಹಂಗೆ, ಅವಳು ಬೇರೆ ನೀನು ಬೇರೆ. ಏನು ಮಾಡಿ? ಏನತ್ತೆ ನೀವು ನನ್ನ ರಬಾಜಿ ಅಂತಿದ್ದೀರಾ? ಅಲ್ಲ ಕಣ್ಪ್ರೇಮ, ಮತ್ತಿನ್ನೇನು, ನೀನೇನೋ ಬಡ ಬಡ ಅಂತ ಮಾತಾಡ್ಕೊಂಡು ಅವ್ರಿಗೆ ಮಾತು ತಲೆ ಕೆಡ್ಸ್ಕೊಳಕ್ಕಿಲ್ಲ, ನೀನು ಬೇರೆ. ಆದರೆ ಅವಳಂಗ ಎಲ್ಲರ ಮಾತನ್ನು ಕೇಳ್ತಾಳೆ, ಎಲ್ಲರ ಮನಸ್ಸನ್ನು ಬೇಜಾರು ಮಾಡ್ಕೊತಾಳೆ. ಅವಳು ಬೇರೆ, ನೀನು ಬೇರೆ. ನೀನು ಹೇಳ್ದಂಗೆಲ್ಲ ಆಗ್ಬಿಟ್ಟದ. ಸಮಾಧಾನ ಮಾಡ್ಕೋತಾಳೆ, ಹೋಗು. ನೋಡಿ ಸಾವಿತ್ರಿ, ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಆಗ ಕಾಲಕ್ಕೆಲ್ಲ ಆಯ್ತವೆ, ಯೋಚನೆ ಮಾಡಬೇಡ. ಆಯಿತಾ? ನಡಿ, ಅದೇನು ಭಂಗ ಮಾಡಿ ನಡೀರಿ. ಓ ಸರಿ ಬಿಡು, ಅವಳು ಯಾವಳ ಬಂದು ಮಾತಾಡ್ಬಿಟ್ಟು ಅಂತ ಹಿಂಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಆಗ್ತದ? ಅವಳು ಮನೆ ತಕ್ಕ ಹೋಗ್ಬಿಟ್ಟು ಬತ್ತೀನಿ ತಾಳು ಉಗಿದ್ಬಿಟ್ಟು. ಅಯ್ಯಯ್ಯೋ ಬೇಡ ಅಂತೆ, ಬೇಡ ಬೇಡ, ಹಂಗೆಲ್ಲ ಮಾಡಬೇಡಿ. ಪ್ರೇಮನೇ ನನ್ನ ಚೆನ್ನಾಗಿ ಬೈದು ಕಳಿಸ್ಬಿಟ್ಟವಳೆ.
ಓ ಇವಳೇ ಉಗಿದು ಕಳ್ಸಿದ್ಲಾ ಸರಿಯಾಗಿ ಮಾಡೋಳು ಬಿಡು. ಇನ್ನೇನು ಇನ್ನೊಂದ್ಸತಿ ಅವಳು ನಮ್ಮ ಮನೆ ಬಾಗಿಲಿಗೆ ಬರಬಾರ್ದು, ಇನ್ನೇನು ಮಾತಾಡ್ಕೊಂಡು ಹಂಗೆ ಹೋಗಿಬೇಕು. ನಾನು ಒಂದ್ಸತಿ ಉಗಿತೀನಿ ಸುಮ್ಮನೆ ರೀತಾಗಿ ಬರಲಿ ಅವಳು ಎಲ್ಲರೂ ಕಾಣಿಸ್ಲಿ ನನ್ನ ಕಣ್ಣಿಗೆ. ಅಯ್ಯೋ ಬೇಡ ಅತ್ತೆ, ಅಯ್ಯೋ ಬೇಡ ಬೇಡ ಅಂದರೆ ಅವಳ್ಯಾಕೆ ನನ್ನ ಮನೆ ಬಿಸಿಗೆ ಬರಬೇಕು? ನನ್ನ ಸೊಸೆಯರು ಕಟ್ಕೊಂಡು ಅವಳಿಗೇನು, ನನ್ನ ಮಕ್ಳು ಕಟ್ಕೊಂಡು ಅವಳಿಗೇನು, ನನ್ನ ಮೊಮ್ಮಕ್ಳು ಕಟ್ಕೊಂಡು ಅವಳಿಗೇನು? ಹಾಂ ನಾನು ಬೇಕಂದ್ರೆ ನನ್ನ ಮಕ್ಳಿಗೆ ಏನು ಹೇಳ್ಬೇಕು ಏನು ಕೇಳಬೇಕು ನನಗೆ ಗೊತ್ತಿಲ್ವಾ? ಇವಳೇ ಅವಳು ಬಂದು ಕೇಳೋಕ್ಕೆ ನನ್ನ ಮನೆ ತಕ್ಕೆ ಅಂಥವ್ರ ಜೊತೆಲ್ಲ ಮಾತಾಡಬಾರ್ದು. ನೀನು ಹೇಳಿದ್ರೆ ಕೇಳಕ್ಕಿಲ್ಲ ಕಣ್ ಸಾವಿತ್ರಿ. ಹೋಗ ಬರೋರ್ನೆಲ್ಲ ಅಕ್ಕ ಅಣ್ಣ ಹೂವು ಅನ್ಕೊಂಡು ಮಾತಾಡ್ಸೋಕೆ ನಿಂತ್ಕೊತಿದ್ದಿ. ಯಾರನ್ನೆಲ್ಲ ಎಲ್ಲೇ ಇಡಬೇಕು ಅಲ್ಲೆಲ್ಲ ಇಡಬೇಕು. ಆಯ್ತತ್ತೆ, ಇನ್ಮೇಲೆ ಹಂಗೆ ಮಾಡೋದಿಲ್ಲ. ಸರಿ ಸರಿ ಹೋಗು, ಅದೇನು ಭಂಗ ಮಾಡೋಗು, ತಲೆ ಕೆಡ್ಸ್ಕೊಬೇಡ. ಸರಿ ಅತ್ತೆ ಆಯಿತು. ಅಲ್ಲ ಅತ್ತೆ, ನಾವು ಅವಳಿಗೆ ಬೈದು ಕಳಿಸಿದ್ದು ಸರಿ ಅಂತೀರಾ, ಮತ್ತೆ ನಾನು ಬಜಾರಿ ಅಂತನೂ ಅಂತೀರಾ? ಅಲ್ಲ ಅವಳಿಗೆ ಬೈದು ಕಳಿಸಿರೋದಕ್ಕೆ ನೀನು ಬಜಾರಿ ಅಂದು ಇನ್ನೇನು ಅನ್ಬೇಕು? ಅವಳು ಬೈದು ಕಳಿಸಿ ಸರಿನೇ, ಒಟ್ಟು ನೀನು ಬಜಾರಿನೇ ತಾನೇ ಅತ್ತೆ. ನೋಡು ಪ್ರೇಮ, ಅವಳು ಸಾವಿತ್ರಿ ನಿನ್ನಂಗಲ್ಲ. ಅವಳು ಎಲ್ಲಾನು ಸೂಕ್ಷ್ಮವಾಗಿ ಬೇಜಾರು ಮಾಡ್ಕೊಬಿಡ್ತಾಳೆ, ಸೂಕ್ಷ್ಮ ಮನಸ್ಸು ಅವಳಿಗೆ. ನೋಡು ಅವಳಿಗೆ ಅರ್ಥ ಮಾಡಿಸು, ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಅಂತ. ಹಂಗೆ ಬೇಕಾದ್ರೆ ಅವಳು ಸಮಾಧಾನಕ್ಕೆ ಒಂದಿನ ಡಾಕ್ಟರ್ ತಕ್ಕ ಎಲ್ಲರೂ ಕರ್ಕೊಂಡೋಗ್ಬಿಟ್ಟು ಸಿಟಿಲಿ ಹೋಗಿ ತೋರಿಸ್ಕೊಂಡು ಕರ್ಕೊಬ, ಅವಳಿಗೆ ಸಮಾಧಾನ ಆಗಲಿ. ಯಾಕೆ ಪಾಪ ಅವಳ ಮನಸ್ಸಲ್ಲಿ ಒಂದು ಇಟ್ಕೊಂಡು ಬೇಜಾರು ಮಾಡ್ಕೊಳ್ಳೋದು? ಅದೇ ನಾನು ಹೇಳ್ದೆ ಅತ್ತೆ, ಬೇಕಾದ್ರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗಿ ತೋರಿಸ್ಕೊಬತ್ತೀನಿ ಒಂದಿನ ಬಿಡಿ. ಸರಿ ಕಣವ ಆಯಿತು. ಮತ್ತೆ ನಾಳೆನೇ ನೇತ್ರದ ಮದುವೆ ಅನಿಸುತ್ತೆ. ಅಯ್ಯೋ ಆದರೆ ಆಗಲಿ ಬಿಡವ, ಅವಳು ವಿಸಿವ ನನ್ನ ಮೇಲೆ ಎತ್ತಬೇಡ ಬಿಡು. ಅವಳು ಯಾವಾಗ ನಾನು ಅಂತವೇ ಕಳ್ತನ ಮಾಡಿದ್ಲು ಅವತ್ತಿಗೆ ಅವಳು ನನ್ನ ಪಾಲಕ್ಕೆ ಸತ್ತೋದ್ಲು ಬಿಡು. ನನ್ನ ಪಾಲಿಗೆ ಅವತ್ತೇ ಸತ್ತೋದ್ಲು. ಅವಳು ಏನಾರೇ ಮಾಡ್ಕೊಳ್ಳಿ, ಅವಳು ನಮ್ಮ ಮನೆ ತಕ್ಕ ಇನ್ನೊಂದ್ಸತಿ ಬರದೇ ಹೋದ್ರೆ ಅಷ್ಟೇ ಸಾಕು. ಏನಾರೇ ಮಾಡ್ಕೊಳ್ಳಿ. ಪಾಪ ಅತ್ತೆ ನೇತ್ರನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ರು, ಎಷ್ಟು ನಂಬಿಕೆ ಇಟ್ಕೊಂಡಿದ್ರು, ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರು. ಅತ್ತೆಗೆ ಮೋಸ ಮಾಡಿಬಿಟ್ಲು ಅವಳು. ಪಾಪ ಅದನ್ನು ಅತ್ತೆ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ ಅನಿಸುತ್ತೆ. ಆದರೂ ಅವಳಿಗೆ ಹೆಂಗೆ ಮನಸ್ಸು ಬಂತು? ಹಾಂ, ಮನೇಲಿ ಕಳ್ತನ ಮಾಡೋವಂಥ ಮನಸ್ಸು ಅವಳಿಗೆ ಯಾಕೆ ಬಂತು? ಏನೋ ಕಿರ್ಚಾಡ್ತಾಳೆ ಅರ್ಚಾಡ್ತಾಳೆ, ಬುದ್ಧಿ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಇಂಥ ಕೆಟ್ಟ ಬುದ್ಧಿ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅವಳಿಗೆ. ಮನೇಲೆ ಕಳ್ತನ ಮಾಡಿ ಅಷ್ಟು ಬೇಗ ಎದ್ದು ಕದ್ದು ಹೋಗ್ತಿದ್ದಾಳಲ್ಲ, ಯಪ್ಪ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಇಷ್ಟು ಮೋಸ ಮಾಡೋಕೆ ಅವಳಿಗೆ ಹೆಂಗೆ ಮನಸ್ಸು ಬರುತ್ತೆ? ಈಗ ಅದು ಯಾರನ್ನ ಮದುವೆ ಆಗ್ತಿದ್ದಾಳೋ, ಮುಂದೆ ಅವಳ ಜೀವನ ಹೆಂಗಿರುತ್ತೋ, ಅಯ್ಯೋ ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.